ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಗಣೇಶ್ ಜಿಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಸದ್ಯಕ್ಕೆ ಈ ವಿಡಿಯೋ ಓನ್ಲಿ ಫಾರ್ ಫೋರ್ತ್ ಇಯರ್ ನರ್ಸಿಂಗ್ ಸ್ಟೂಡೆಂಟ್ ಕಂಪ್ಲೀಟ್ ಆದವರಿಗೆ ಅಂತಲೇ ಹೇಳ್ಬೋದು. ಓಕೆ, ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ ಅವರೆಲ್ಲರೂ ಕೂಡ. ಓಕೆ, ರಿಮೈನಿಂಗ್ ಇದ್ದರೂ ಕೂಡ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ನೋಡ್ಕೊಂಡಿದ್ರೆ ನೋಡ್ಕೋರಿ, ಯಾಕಂದರೆ ಮುಂದೆ ಕೆಲವೊಂದಿಷ್ಟು ವಿಷಯಗಳು ಎಲ್ಲ ಕಾಮನ್ ಆಗಿ ಇರ್ತವೆ. ಆಯಿತು, ಈಗ ಫೋರ್ತ್ ಇಯರ್ ನರ್ಸಿಂಗ್ ರಿಸಲ್ಟ್ ಬಂದಿದೆ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಏನು ಮಾಡಿದ್ರೆ ಎಲ್ಲರನ್ನೂ ಕೂಡ ಆಲ್ಮೋಸ್ಟ್ ಪಾಸ್ ಮಾಡಲಿಕ್ಕೆ ನೋಡಿದರೆ ಗೊತ್ತಿದೆ. ಬಟ್ ಸಮ್ಟೈಮ್ ಏನಾಗುತ್ತೆ ಅಂತಂದರೆ ಇವ್ಯಾಲ್ಯೂಯೇಟರ್ ಮೂಡ್ ಯಾವ ರೀತಿ ಹೋಗುತ್ತೆ. ಓಕೆ, ಇವ್ಯಾಲ್ಯೂಯೇಟರ್ ಮೂಡ್ ನಿಮಗೂ ಕೂಡ ಗೊತ್ತಿದೆ. 4 ವರ್ಷ ಇಲ್ಲೇ ಕಲ್ತಿದ್ರ ನಮ್ಮ RGHSಲ್ಲಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತದೆ, ಯಾವುದೇ ರೀತಿ ಎಕ್ಸ್ಪೆಕ್ಟೆಡ್ ಇಟ್ಕೊಳ್ಳೋ ಹಾಗಿಲ್ಲ. ಓಕೆ, ಸೊ ಅದರ ತಕ್ಕನಂಗೆ ರಿಸಲ್ಟು ಕೂಡ ನಮಗೆ ಶಾಕ್ ಆಗುವಾಗ ಏನಾಗಿದೆ, ಕೆಲವೊಂದಿಷ್ಟು ಸ್ಟೂಡೆಂಟ್ ಕೂಡ ಫೇಲ್ ಆಗಿದೆ. ಓಕೆ, ಎಕ್ಸೆಪ್ಟ್ ಮಾಡ್ಕೊಂಬಿಡೋಣ, ಯಾಕಂತಂದರೆ ನಮ್ಮ ಕೈಯಲ್ಲಿಲ್ಲ ಇದು. ನೀವೇ ಹಂಗಂತ ಫೇಲ್ ಆಗಿರೋಂಥದ್ದು ನೀವೇನು ಯಾರು ಕೂಡ ಇದಂತಲ್ಲ. ನೀವು ಕೂಡ ಟ್ಯಾಲೆಂಟೆಡ್ ಪರ್ಸೆಂಟೇಜ್ ಟಾಪರ್ಸ್ ಕೂಡ ಎಲ್ಲೋ ಸ್ಕೂಲು ಕಾಲೇಜ್ ಎಲ್ಲ ಕೂಡ ಆಗಿರ್ತಾರೆ. ಬಟ್ ಇಲ್ಲಿ ಅದು ಈ ವರ್ಷ 3 ವರ್ಷ ಕೂಡ ಪಾಸ್ ಆಗಿರ್ತಾರೆ. ಈ ಫೈನಲ್ ಇಯರ್ ಈ ಥರ ಬಂದಾಗಿರ್ತದೆ. ಸೊ ಅನಿಸುತ್ತೆ ಎಲ್ಲೋ ಒಂದು ಕಡೆ ನಡಿಕೆ ಎಲ್ಲಾದರೂ ಆಗ್ಬೇಕಿತ್ತಲ್ಲಪ್ಪ, ಇವಾಗ ಯಾಕೆ ಅನಿಸುತ್ತೆ. ಬಟ್ ಏನು ಕೂಡ ಅವಾಗೆಲ್ಲ ವಾಸ್ತವ, ಆಕ್ಸೆಪ್ಟ್ ಮಾಡಲೇಬೇಕು. ಓಕೆ, ಇದ್ರ ತಕ್ಕನಂಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಇದಕ್ಕೆ ಏನಾದರೂ ರಿವ್ಯಾಲ್ಯೂಯೇಷನ್ ಇದೆಯಾ ಅಂತಂದು, ಯಾಕಂದರೆ ನಾವು ಭಾಳ ಸ್ಕೂಲು ಕಾಲೇಜ್ ಎಲ್ಲರೂ ಕೂಡ ಕಲ್ತಿದ್ವಿ. ಇವಾಗ ನಿಮಗೂ ಕೂಡ ಗೊತ್ತಿದೆ ರಿವ್ಯಾಲ್ಯೂಯೇಷನ್ ಇಲ್ಲ. ಬಟ್ ಆದರೂ ಕೂಡ ಹೋಪ್ ಏನಾದರೂ ಇದೆಯಾ, ರೀಕೌಂಟ್ ಅಂತ ಇದೆಯಾ ಅಂತಲ್ಲ, ಅದು ಆದರೂ ಏನು ಅಂತಂದು ನೋಡಿ. ಒಂದು 0.1%, ನಾನು 0.0001% ಅಷ್ಟೇ ಹೋಪ್ ಇಟ್ಕೊಳ್ಳಿ, ರೀಕೌಂಟಲ್ಲೂ ಕೂಡ ಪಾಸ್ ಆಗ್ತೀನಂತ. ಓಕೆ, ರೀಕೌಂಟ್ ಇದೆಯಾ? ಫಸ್ಟ್ ಆಫ್ ಆಲ್ ರಿವ್ಯಾಲ್ಯೂಯೇಷನ್ ಅಂತ ಇಲ್ಲ, ಹೇಳ್ಬಿಡ್ತೀನಿ. ರಿವ್ಯಾಲ್ಯೂಯೇಷನ್ ಇಲ್ಲ, ಸಪ್ಲಿಮೆಂಟ್ರಿ ಬಗ್ಗೆ ಕೂಡ ಮಾತಾಡ್ತೀನಿ, ವೇಟ್. ಓಕೆ, ಈಗ ರೀಕೌಂಟ್ ಯಾವ ರೀತಿ ಅಪ್ಲೈ ಮಾಡೋದು. ಫಸ್ಟ್ ರಿವ್ಯಾಲ್ಯೂಯೇಷನ್ ಇಲ್ಲ ಅಂತ ಹೇಳಿದೆ. ರೀಕೌಂಟ್ ಹಾಕ್ಬೇಕಂತಂದರೆ ಮೊದಲು ಏನು ಮಾಡಬೇಕು, ನೀವು ಸಬ್ಜೆಕ್ಟ್ ಯಾವುದಿದೆ ಆ ಸಬ್ಜೆಕ್ಟ್ ವೈಸ್ದು ಪೇಪರ್ ಚೆಕ್ ಆದಮೇಲೆ, ಓಕೆ, ಪೇಪರ್ ಚೆಕ್ ಆದಮೇಲೆ ಈ ರೀತಿಯಾಗಿರ್ತಕ್ಕಂಥದ್ದು ಇವೆಲ್ಲ ಏನಂತಾರೆ ಕ್ವಶನ್ ನಂಬರು. ಓಕೆ, ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಇದು ಖಾಲಿ ಇರ್ತದೆ. ಇದು ಖಾಲಿ 3ನೇ ಬಾಕ್ಸು. ಅಂದರೆ ಇದು ಕ್ವಶನ್ಸು 1 2 3 4 5 6 ಅದು ಅಪ್ ಟು 19 ಕ್ವಶನ್ಸ್ ಇರ್ತವೆ. ಇದು ಇವ್ಯಾಲ್ಯೂಯೇಟರ್ 1, ಇವ್ಯಾಲ್ಯೂಯೇಟರ್ 2, ಇದು ಖಾಲಿ ಇದು. ಓಕೆ, ಯಾಕಂದರೆ 2 ಟೈಮ್ ಚೆಕ್ ಹೋಗೋದು ನಮ್ಮ ಯೂನಿವರ್ಸಿಟಿಲಿ. ಈ ಥರದ್ದು ಏನು ಮಾಡಿದ್ರೆ ಒಂದು ಪೇಜ್ ಕೊಡ್ತಾರೆ. ಅಂದರೆ ನೀವೇನಾದರೂ ನಾಳೆ ನೀವು ರೀಕೌಂಟ್ ಹಾಕ್ಲಿಕ್ಕೆ ಅಂತ ಹೋದರೆ ಮೊದಲು ಈ ಪೇಜ್ ತರಿಸ್ಬೇಕಾಗುತ್ತೆ. ಅದು ಅಮೌಂಟು ಕಾಲೇಜಿಗೆ ಕೇಳಿರಿ, ಮ್ಯಾಕ್ಸಿಮಮ್ 300, ಅದಕ್ಕಿಂತ ಜಾಸ್ತಿ ಇಲ್ಲ, ಕಡಿಮೆನೇ ಇದೆ. ಆಯಿತಾ, ಅದು ತರಿಸ್ತೀರಿ. ಮ್ಯಾಕ್ಸಿಮಮ್ ಅಂದರೂ ಕೂಡ 500 ಅನ್ಕೋರಿ. ಆಯಿತಾ, ಅಷ್ಟೇ, ಜಾಸ್ತಿ ಅದಕ್ಕೆ ಅಷ್ಟು ಇರೋಲ್ಲ. ಆ್ಯಕ್ಚುಲಿ ಅಷ್ಟಿಲ್ಲ, ನಾನು ಸುಮ್ಮನೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇಷ್ಟು ಒಂದು ಕಾಲೇಜ್ ಕಡೆ ಭಾಳ ದುಡ್ಡು ತಿಂತಾರೆ ಅಂತಂದು, ಅದಕ್ಕಿಂತ ಮೇಲೆ ಎಲ್ಲೂ ಕೂಡ ಇರೋಲ್ಲ. ಜಸ್ಟ್ ಏನು ಮಾಡ್ತೀರಾ, ಈ 1ನೇ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಕೊಟ್ಟವ್ರೆ, ಇವ್ಯಾಲ್ಯೂಯೇಟರ್ 1 ಎಷ್ಟು ಕೊಟ್ಟವ್ರೆ ಆ್ಯಂಡ್ ಇವ್ಯಾಲ್ಯೂಯೇಟರ್ 2 ಎಷ್ಟು ಕೊಟ್ಟರೆ. ಓಕೆ, 2ನೇ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಕೊಟ್ಟವ್ರೆ, ಹಿಂಗೆ ಕೊಟ್ಟಿರ್ತಾರೆ. ಅಷ್ಟು ಕೊಟ್ಟು ಕೆಳಗಡೆ ಏನಾಗಿರ್ತದೆ ಅಂತಂದ್ರೆ ಇಲ್ಲಿ ಟೋಟಲ್ ಇರ್ತದೆ. ಓಕೆ, ಆ ಟೋಟಲಲ್ಲಿ ಏನಾದರೂ ರಾಂಗ್ ಇತ್ತಂದರೆ, ಅಂದರೆ ಎಷ್ಟು ಕ್ವಶನ್ಸ್ ಲೆಕ್ಕಾಚಾರ ಮಾಡಿ ಟೋಟಲಲ್ಲಿ ಏನಾದರೂ ತಪ್ಪಾಕಿದ್ರೆ ಆವಾಗ ನೀವು ರೀಕೌಂಟ್ ಹಾಕ್ರಿ, ಖಂಡಿತ ಮಾರ್ಕ್ಸ್ ಸಿಗುತ್ತೆ. ಅವೆಲ್ಲನೂ ಕೂಡ ಇವ್ಯಾಲ್ಯೂಯೇಟರ್ 1 ಕೊಟ್ಟಿದ್ದು ಸರಿ ಇದೆ, ಇವ್ಯಾಲ್ಯೂಯೇಟರ್ 2 ಕೊಟ್ಟಿದ್ದು ಸರಿ ಇದೆ. ಆ್ಯಂಡ್ ಅವಾಗ ಏನಿದೆ ಕೆಳಗಡೆ ಏನಿದೆ ಅದು ರಾಂಗ್ ಇತ್ತಪ್ಪ ಅಂತಂದರೆ ಅದು ಸಾರಿ, ಕೆಳಗಡೆ ಎಲ್ಲರೂ ಕೂಡ ಕರೆಕ್ಟು ಇತ್ತು ಅಂದರೆ ಎಲ್ಲನೂ ಕೂಡ ಕರೆಕ್ಟೇ ಇತ್ತಂದರೆ ನಿಮ್ಮ ರೀಕೌಂಟ್ ಆ್ಯಕ್ಚುಲಿ ಬರೋದೇನಿಲ್ಲ. ಓಕೆ, ಅದರಲ್ಲಿ ಮಿಸ್ಟೇಕ್ ಆಯ್ತು ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಅಂದರೆ ಇವ್ಯಾಲ್ಯೂಯೇಟರ್ 1 ಕೊಟ್ಟಿದ್ದು ಅವು ಏನಿದೆ ಮಾರ್ಕ್ಸು ಅದು ಟೋಟಲ್ಲು ರಾಂಗ್ ಇದೆ. ಆ್ಯಂಡ್ ಇವ್ಯಾಲ್ಯೂಯೇಟರ್ 2 ಕೊಟ್ಟಿದ್ದು ಅದು ಸರಿ ಇದೆ. ಬಟ್ ಏನೋ ಒಂದು ಮಿಸ್ಟೇಕ್ ಇದೆ, ಬಟ್ ಯಾರಲ್ಲಿ ಒಬ್ಬರು ಮಿಸ್ಟೇಕ್ ಆಗಿದೆ. ಸೊ ನಿಮ್ಗೆ ಆ ಥರ ಸಿಚುವೇಶನ್ ಒಳಗಿದ್ರೆ, ಓಕೆ, ಬಟ್ ಮಿಸ್ಟೇಕ್ಸ್ ಆಗಿತ್ತಪ್ಪ ನಿಮ್ಗೆ ಆ ಒಂದು ತರಿಸಿದ್ರಲ್ಲ ಅಂತಂದರೆ ಕಾಲೇಜ್ ಕಡೆಯಿಂದ ಲೆಟರ್ ಬರೆಸಿ ಯೂನಿವರ್ಸಿಟಿಗೆ ಮಾಡ್ತಾರೆ, ನೀವು ರೀಕೌಂಟ್ ಆಗ್ಬೋದು, ಆರಾಮಾಗಿ ಆಗುತ್ತದೆ. ಓಕೆ, ಇದು ನಿಮ್ಮದು, ಇದು ಒಂದೇ ಲಾಸ್ಟ್ ಹೋಪ್. ನಾನು ಹೇಳ್ತಾ ಇದ್ದೀನಿ 0.01% ಹೋಪ್ ಅಷ್ಟೇ, ಎಲ್ಲರೂ ಕೂಡ ಆಗುತ್ತೆ ಅಂತ ಹೇಳ್ತಿಲ್ಲ ನಾನು. ಆಯಿತು, ನೆಕ್ಸ್ಟ್ ಸಪ್ಲಿಮೆಂಟ್ರಿ. ಮೇನಾಗಿ ಬರೋದು ಸಪ್ಲಿಮೆಂಟ್ರಿ ಏನು. ಓಕೆ, ಸಪ್ಲಿಮೆಂಟ್ರಿ ಮಾಡ್ತೀರಂದರೆ ಅಂದರೆ ಸಪ್ಲಿಮೆಂಟ್ರಿ ನೀವು ಬರೀತೀರನ್ನಾಗತ್ತಂದರೆ ಯಾವಾಗ ನಡೀತದೆ, ಅದು ಇಂಪಾರ್ಟೆಂಟ್ ಥಿಂಗ್ಸ್ ಅಲ್ವಾ. ಸರಿ, ಈಗ ಏನಿದೆ ಅಂತಂದರೆ ಫಸ್ಟ್ ನಿಮಗೆ 2 ರೀತಿ ಆಗ್ಬೋದು. ಈ ಫಸ್ಟ್ ಸೆಮ್ ಹುಡುಗರು ಬಂದುಬಿಟ್ಟು ನಿಮ್ಗಾಳೆ ಡಿಸೆಂಬರಲ್ಲೇ ಬಂದಿದ್ದಾರೆ, ಈಗಾಳೆ ಮಾರ್ಚ್ ಹಂಗೆ ನೋಡೋದಂತಂದರೆ ಏಪ್ರಿಲಲ್ಲೇ ಎಕ್ಸಾಮ್ ಇರಬೇಕಾಗಿತ್ತು ಅವ್ರದ್ದು ಹುಡುಗರು. ಸೊ ಅಟ್ಲೀಸ್ಟ್ ಮೇ ಅಲ್ಲಿವರೆಗೂ ಕೂಡ ನಡೆದ್ರೆ 2 ಮಂತ್ಸ್ ಇದೆ ಅಷ್ಟೇ. ಆಯಿತಾ, ಬಟ್ ನನಗೆ ಅನ್ಸೋ ಮಟ್ಟಿಗೆ ಸ್ಟ್ರಾಂಗ್ಲಿ ಅನ್ನಿಸ್ತದೆ, ಯಾಕಂದರೆ ಜನವರಿ ಎಕ್ಸಾಮ್ ಬರ್ದಿದ್ರೆ ಹೌದಲ್ವಾ, ಜನವರಿ ಎಕ್ಸಾಮ್ ಬರ್ದಿದ್ರೆ. ಸೊ ಹಂಗಾಗಿ ಏನಾಗುತ್ತಂದ್ರೆ ಈಗ ಆಗೋದು ಏನಪ್ಪ ಥಿಂಗ್ಸ್ ಹೇಳ್ತೀನಿ ನೋಡಿ. ಈಗ ಎಲ್ಲ ಸೆಮಿಸ್ಟರ್ ಎಕ್ಸಾಮ್ ನಡೀತದೆ. ಫಸ್ಟ್ ಸೆಮಿಸ್ಟ್ರ್ ಇನ್ನೂ 1 ತಿಂಗಳು ಹೆಚ್ಚಿಗೆ ಕಲಿಸ್ತಾರೆ. ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಕಲೀಲಿ ಅಂತಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಬಿಟ್ಟಂಗೆ. ಸೊ ಹಂಗಾಗಿ ಏನಾಗುತ್ತೆ, ಈಗ ಎಲ್ಲರೂ ಕೂಡ ಸೆಮಿಸ್ಟರ್ ಎಕ್ಸಾಮು ಆಲ್ಮೋಸ್ಟು ಮೇ ಎಂಡಿಂಗ್. ಓಕೆ, ಆಯಿತು, ಮೇ ಎಂಡಿಂಗ್ ಅಥವಾ ಜೂನಲ್ಲಿ ಅಂತೂ ಫಿಕ್ಸ್ ನಡೀತದೆ. ಓಕೆ, ಮೇ ಎಂಡಿಂಗ್ ಆರ್ ಜೂನಲ್ಲಿ ನಡೀತದೆ. ಸೊ ಆಲ್ಮೋಸ್ಟ್ ಮೇದಲ್ಲೇ ಎಕ್ಸಾಮ್ ಬರ್ತದೆ. ಸೊ ಹಂಗಾಗಿ ಮೇ ಎಂಡಿಂಗ್ ಆರ್ ಜೂನಲ್ಲಿ ಬರ್ತಂದರೆ ಅವಾಗಲೇ ಸಪ್ಲಿ ಬರ್ಕೋಬೇಕಾಗ್ತದೆ. ಮೈಂಡ್ ಸೆಟ್ ಅಷ್ಟೇ ಇಟ್ಕೋರಿ. ಆಯಿತಾ, ಮೇ ಎಂಡಿಂಗ್ ಆರ್ ಜೂನಲ್ಲಿ ಎಕ್ಸಾಮ್ ನಡೀತದೆ, ಸಪ್ಲಿ ಬರ್ಕೋರು ಅಂತೆ. ಅದನ್ನು ಬಿಟ್ಟರೆ ಬೇರೆ ಏನು ಹೋಪ್ ಇಲ್ಲ.
ಬಟ್ ಕೆಲವೊಂದಿಷ್ಟು ಹುಡುಗರಿಗೆ ಹೇಳ್ತಾಯಿದ್ರು ನಾನು ಅಬ್ರಾಡ್ ಹೋಗ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೆ. ಫಾರ್ ಎಕ್ಸಾಂಪಲ್ ಜರ್ಮನ್ ಅಂತ ಲ್ಯಾಂಗ್ವೇಜ್ ಕಲಿಕ್ಕೆ ಹೋಗ್ತಾಯಿದ್ದೀನಿ, ಬಟ್ ನಾನು ಫೇಲ್ ಆಗಿದೆ, ಪ್ರಾಬ್ಲಮ್ ಆಗುತ್ತೆ. ನಿಮಗೇನು ಪ್ರಾಬ್ಲಮ್ ಆಗೋಲ್ಲ, ಯಾಕಂದರೆ ನಿಮಗೆ KNC ನೋ ನೀಡ್. ಓಕೆ, ಅಂದರೆ ಎಲ್ಲಾದರೂ ಜರ್ಮನ್ ಲ್ಯಾಂಗ್ವೇಜ್ ಏನಾದರೂ ಕಲ್ತು ಹೋಗ್ತೀನಿ ಅಂತ ನಿಮ್ಗೆ ಯಾವುದೇ ರೀತಿಯಾಗಿ ಬೇಕಾಗಿಲ್ಲ. ಬಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇದೇನೇ ಮಾಡಬೇಕಂದ್ರೂ KNC ಮಾನಿಟ್ರಿ ಅಂತಂದರೆ ನೀವು 4th ಇಯರ್ ಕಂಪ್ಲೀಟ್ ಆಗಿದ್ದು ಪಾಸ್ ಔಟ್ ಆಗಿರಲೇಬೇಕು. ಆ್ಯಂಡ್ ನೀವು ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ರೆ PDC ಸರ್ಟಿಫಿಕೇಟು ಬರ್ತದ? ಇಲ್ಲ, ಕ್ಲಿಯರ್ ಆಗಿದ್ದರೆ ಮಾತ್ರ PD ಸರ್ಟಿಫಿಕೇಟ್ ಬರ್ತದೆ. ಇಷ್ಟೇ ಹೇಳಿಕಂತ ಬಂದಿದ್ದು ವಿಡಿಯೋ. ಹೋಪ್ ಏನಿಲ್ಲ, ಆಗುತ್ತೆ, ಎಲ್ಲದೂ ಕೂಡ ಬರ್ತದೆ. ಟೈಮ್ ಸುಮಾರಿದೆ ಅನ್ಕೋರಿ. ಓಕೆ, ಈಗ ಎಂತೆಂಥವ್ರೋ ಪಾಸ್ ಆಗಿರ್ತಾರೆ, ನಮ್ಮ ಕಣ್ಮುಂದೆ ಕಾಣಿಸುತ್ತೆ. ಓಕೆ, ಎಂತೆಂಥವ್ರು ಕಾಣಿಸ್ತಿರ್ತಾರೆ ರೀ. ಆದರೆ ನಿಮ್ಗೆ ಅದಕ್ಕಿಂತ ನೀವು ಎಷ್ಟೋ ಇರ್ತೀರ. ಬಟ್ ನಮ್ಮ ಯೂನಿವರ್ಸಿಟಿ ಇದ್ರ ಮೇಲೆ ಇಂಥ ಸಿಚುವೇಶನ್ ಒಳಗೆ ನಮ್ಮ ಯೂನಿವರ್ಸಿಟಿ ಮೇಲೆ ಸಿಕ್ಕಾಬಿಟ್ಟೆ. ಇರಲಿ ಇದೆಲ್ಲ ಏನು ಗೊತ್ತಾ, ಸ್ವಲ್ಪ ಡಿಲೇ ಆಗ್ಬೋದು ನಿಮ್ಮದೆಲ್ಲನೂ ಕೂಡ ರಿಜಿಸ್ಟ್ರೇಷನ್ನು. ಇದೇ ಒಂದು ಚಾಲೆಂಜ್ ತೊಗೋರಿ. ಸೊ ಬೇಗನೆ ಈಗ ಮುಗಿತೈತೆ, ಬೇಗ ಕಣ್ಣು ಮುಚ್ಚಿ ಕಣ್ತಿರೋದ್ರಲ್ಲಿಗೆ ಎಲ್ಲನೂ ಕೂಡ ಮುಗಿದೇ ಬಿಡುತ್ತೆ. ತಿಳ್ಕೊಳ್ಸೋಬಿಡ್ರಿ ಆಯಿತಾ. ಮುಂದೆ ಬೇಗನೆ ಈಗ ಯಾರು ಪಾಸ್ ಔಟ್ ಆಗಿ ಹೋಗ್ತಿದ್ರು ಅವ್ರಿಗಿಂತ ಮುಂಚೆ ಬೇಗನೆ ನೀವು ಜಾಬ್ ತೊಗೋಬೇಕು. ಓಕೆ, ಅಂದರೆ ಈಗ ಸ್ಟಾರ್ಟ್ ಮಾಡ್ಕೋರಿ. ಈಗೇನಿಲ್ಲ, ನೀವು 4th ಇಯರ್ ಓದ್ಬೇಡ್ರಿ. ಈಗ ಯಾರು ಕಾಂಪಿಟೇಟಿವ್ ಸೆಂಟ್ರಲ್ ಗೌರ್ಮೆಂಟ್ ಓದ್ತೀರಾ ಓದ್ಕೋರಿ, ಸ್ಟೇಟ್ ಗೌರ್ಮೆಂಟ್ ಕೂಡ ಕರಿತಾರೆ ಅಂತ ಹೇಳ್ತಿದ್ದೆ, ಅದಕ್ಕೆ ಓದ್ಕೋರಿ. ಅದು ಜರ್ಮನ್ ಲ್ಯಾಂಗ್ವೇಜ್ ಹೋಗ್ತಾರಾ, ಬೇಗ ಕಲ್ಕೊಂಬಿಟ್ರಿ, ಏನಾಗಲ್ಲ. ಇಲ್ಲೇ ನಮ್ಮ ಸ್ಟೇಟಲ್ಲಿ ಇತ್ತಂತಂದರೆ ಅಷ್ಟೊಂದು ದೊಡ್ಡ ಸಮಸ್ಯೆ ಏನಾಗೋದಿಲ್ಲ ನಿಮಗೆ. ಲಾಸ್ಟ್ ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಇತ್ತಂದ್ರೆ ಒಂದು 15 ದಿನದಲ್ಲಿ ಓದ್ಬೋದು ಅಷ್ಟೇ. ಅದು ಹೌದಲ್ವಾ, ಆರಾಮಾಗಿ ಕ್ಲಿಯರ್ ಮಾಡ್ಕೊತೀರಾ. ಅದ್ರ ಸಪ್ಲಿ ಕ್ಲಿಯರ್ ಮಾಡ್ತಾರೆ, ವರಿ ಮಾಡ್ಕೊಬಿಡ್ರಿ ನಮ್ಮ ಯೂನಿವರ್ಸಿಟಿಯವರು ಆಯಿತಾ. ಅಂದರೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಏನಾದರೂ ಮಾಡಿರಿ. ಈಗ ಓಕೆ, ಡ್ಯೂಟಿಗೆ ಹೋಗ್ತಾರ ಹೋಗಿ, ಬೇಡನಲ್ಲ, ಬಟ್ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಯ್ತಲ್ಲ ಅಂತ ಕೂರ್ಬೇಡ್ರಿ. ಅವ್ರಿಗಿಂತ ಮುಂಚೆಕ್ಕೆ ನೀವು ಈ ಮುಂದಾಗಬೇಕು. ಈ ಟೈಮ್ನ ನಿಮ್ಮದು ಅಂತ ತೊಗೋರಿ. ಓಕೆ, ಸರಿ ಕಣ್ರೋ, ಥ್ಯಾಂಕ್ ಯು.